ನೋಡಿರಿ ಹಳ್ಳ ನೋಡಿರಿ ಹೆಂಗೆ ಹರಿತಾ ಇದೆ. ಹಳ್ಳ ಹರಿಯೋದು ಕಾಣ್ಬೋದು ನಿಮಗೆ. ಈಗ ನೋಡಿರಿ ನಮ್ದು ಈಗ ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ದು ಏನು ಪವರು ಅಂತ ಈಗ ನೋಡ್ಬೋದು ನೀವೀಗ. ನೋಡಿರಿ ನೀರು ಯಾವ ಥರ ಕುಡಿತಾ ಇದೆ ಭೂಮಿ. ನೋಡಿರಿ ಎಷ್ಟು ನೀರು ಫಿಲ್ ಆಗ್ತಾಯಿದೆ. ನೋಡಿರಿ ಪೂರ ನೀರಿದೆ ನೆಲ ತುಂಬ. ಎಷ್ಟು ಕಡೆ ಈ ಥರ ಗುಳ್ಳೆ ಬರ್ತಾಯಿದೆ ನೋಡ್ಬೋದು ನೀವು. ನೋಡಿರಿ ಯಾವ ಥರ ನೀರು ಕುಡಿತಾ ಇದೆ ಭೂಮಿ. ನೋಡಿರಿ ಈ ಎಲೆ 1 ಗಂಟೆ ಆಯ್ತು ಈಗ ನೀರು ಹರಿಯಕತ್ತಿ. ನೀರು ಯಾವ ಥರ ಕುಡಿತಾ ಇದೆ ನೋಡ್ಬೋದು ನಿಮ್ಮ ನಮ್ಮ ಭೂಮಿ. ಅದೇ ಸಹಜ ಕೃಷಿಯಲ್ಲಿ ಯಾಕೆ ನಾವು ಒತ್ತು ಕೊಟ್ಟು ಹೇಳ್ತೀವಿ ಅಂದರೆ ಇದಕ್ಕೆ. ನೋಡಿರಿ ನೀರು ಹೆಂಗೆ ಕುಡಿತಾ ಇದೆ ಭೂಮಿ. ನೋಡಿರಿ ಯಾವ ಥರ ಗುಳ್ಳೆ ಬರ್ತಾಯಿದೆ. ಒಳಗೆ ಇರೋ ಗಾಳಿ ಎಲ್ಲ ಹೊರಗಡೆ ಬಂದು ನೀರು ಒಳಗಡೆ ಫಿಲ್ ಆಗ್ತಾ ಇರೋದು, ಅದು ಗುಳ್ಳೆ ಬರ್ತಾ ಇರೋದು ಕಾಣ್ಬೋದು ನೀವು. ನೋಡಿ ಎಷ್ಟು ಕಡೆ ಆ ಥರ ಗುಳ್ಳೆ ಬರ್ತಾಯಿದೆ. ಈಗಲೇ 1 ಗಂಟೆ ಆಯ್ತು ಈಗ ಹರಿಯಕತ್ತಿದೆ ಹಳ್ಳ. ಹೆಚ್ಚು ಕಡಿಮೆ 1 ಗಂಟೆಯಿಂದ ನೀರು ಕುಡಿತಾನೇ ಇದೆ ಭೂಮಿ. ಇನ್ನೂ ಈ ನಮ್ಮಲ್ಲಿ ಈಗ ನೀರು ಹಳ್ಳ ಒಳಗೆ ಬರ್ತಾಯಿದೆ ಅಷ್ಟೇ, ನೀರು ಹೊರಗಡೆ ಹೋಗ್ತಾಯಿಲ್ಲ. ಅಂದರೆ ಅಷ್ಟು ನೀರು ಕುಡಿತಾ ಇದೆ ಭೂಮಿ. ನೋಡ್ಬೋದು ನೀವು ಎಲ್ಲ ಕಡೆ ಇಡೀ ತೋಟಕ್ಕೆ ತೋಟನೇ ಈ ಥರ ಗುಳ್ಳೆ ಬರ್ತಾಯಿದ್ದಾವೆ ಭೂಮಿಯಿಂದ. ನೋಡಿರಿ ಯಾವ ಥರ ನೀರು ಕುಡಿತಾ ಇದೆ. ಒಂದು ಜಾಗದಲ್ಲ, ಈ ಎಲ್ಲಿ ನೋಡಿದರೂ ಆ ಥರ ಗುಳ್ಳೆ ಬರ್ತಾಯಿದೆ. ಅದು ನಮ್ಮ ಮಳೆ ನೀರು ಅಷ್ಟೇ ಅಲ್ಲ, ಇದು ನಮ್ಮದು ಹೊರಗಡೆಯಿಂದ ಬಂದಿರೋ ನೀರಿದು, ಹಳ್ಳದ ನೀರು. ನಮ್ಮ ತೋಟದ ನೀರು ಇನ್ನೇನು ಬಿಡ್ರಿ, ಅದು ನೀರು ನಿಲ್ಲಕ್ಕೆ ಅವಕಾಶನೇ ಇಲ್ಲ. ಹಳ್ಳ ಹೊರಗಡೆಯಿಂದ ಬರ್ತಾ ಇರೋದ್ರಿಂದ ಇಷ್ಟು ನೀರು ಕಾಣಿಸ್ತಾ ಇದೆ. ನೀರಷ್ಟು ಕಂಡ್ರೂ ನೋಡ್ಬೋದು ನೀವು ಎಷ್ಟು ನೀರು ಕುಡಿತಾ ಇದೆ ಭೂಮಿ ಅಂತ. ನೋಡಿರಿ ಎಲ್ಲ ಗುಳ್ಳೆಗಳು ನೋಡಿ ಎಷ್ಟು ನೀರು ಕುಡಿತಾ ಇದೆ. ನೋಡಿರಿ ಯಾವ ಥರ ನೀಟಾಗಿ ಕಾಣುತ್ತಿಲ್ಲ ಗುಳ್ಳೆ ಬರೋದು. ನೋಡಿ ಘಟ 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 ಹೆಂಗೆ ಭೂಮಿ ಬಾಯಾರಿಕೆ ಆಗಿದೆಯೋ ಆ ಥರ ಕುಡಿತಾ ಇದೆ ನೀರು. ಇದರಿಂದ ಅಂತರ್ಜಲ ಮಟ್ಟ ಸುಲಭವಾಗಿ ಇರುತ್ತೆ. ಬೋರಲ್ಲಿ ಸುಲಭವಾಗಿ ನೀರು ಸಿಗೋಕ್ಕೆ ಅವಕಾಶ. ನೋಡೋಣ ನಮ್ಮದು ಬೋರ್ವೆಲ್ ಎಷ್ಟು ಮಟ್ಟಕ್ಕೆ ನೀರು ಬರುತ್ತೆ ಅನ್ನೋದು ಮುಂದೆ ನೋಡೋಣ.